ಇಂಡಿಯನ್ ನೇವಿಗೆ ಮಿನಿ ವಾರ್ಶಿಪ್ಸ್ ಬರ್ತಿವೆ 16 ಭಯಾನಕ ನೌಕೆ. ಪಾಕಿಸ್ತಾನಕ್ಕೆ ಆತಂಕ ಶುರು. ನಮಸ್ಕಾರ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ನಲ್ಲಿ ದಾಳಿಗೊಳಗಾದ ಪಾಕ್ ಸೇನಾ ನೆಲೆಗಳಲ್ಲಿ ಇನ್ನೂ ಹೊಗೆಯಾಡ್ತಿರೋ ಟೈಮ್ನಲ್ಲಿ, ಧೂಳು ಸೆಟಲ್ ಇನ್ನೂ ಆಗಿಲ್ದಿರೋ ಟೈಮ್ನಲ್ಲಿ, ಟಾರ್ಪಾಲ್ ಹಾಕೊಂಡು ರಿಪೇರಿ ಕೆಲಸ ಪಾಕಿಗಳು ಮಾಡ್ತಿರೋ ಟೈಮ್ನಲ್ಲಿ ಇಂಡಿಯನ್ ನೇವಿ ಪಾಕಿಸ್ತಾನಕ್ಕೆ ಹೊಸ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ ಸಬ್ಮರೀನ್ಗಳಿಗೆ ಪರ್ಮನೆಂಟ್ ಕತ್ತಲೆ ತೋರಿಸೋ ಭಯಾನಕ ಹೈಟೆಕ್ ವಾರ್ಶಿಪ್ ನಿಯೋಜನೆಗೆ ಮುಂದಾಗಿದೆ. ಒಂದೆರಡಲ್ಲ, ಬರೋಬ್ಬರಿ 16 ಶಾಲೋ ವಾಟರ್ ಕ್ರಾಫ್ಟ್ ರೆಡಿ ಆಗ್ತಿವೆ. ಈ ಪೈಕಿ ಅರ್ನಾಳ ಹೆಸರಿನ ಮೊದಲ ವಾರ್ಶಿಪ್ ಸಮುದ್ರಕ್ಕಿಳಿಯೋಕೆ ರೆಡಿಯಾಗಿದೆ. ಅಸಲಿಗೆ ಈ ಶಾಲೋ ವಾಟರ್ ಕ್ರಾಫ್ಟ್ ಅಂದ್ರೆ ಏನು, ಮಿನಿ ವಾರ್ಶಿಪ್ಸ್ ಅಂತ ಕರೆಸ್ಕೊಳ್ತಾ ಇರೋ ಇವುಗಳ ಸ್ಪೆಷಾಲಿಟಿ ಏನು, ಅದರಲ್ಲೂ ಸಬ್ಮರೀನ್ಗಳಿಗೆ ಇವು ಮಾರಕ ಅಂತ ಹೇಳ್ತಿರೋದು ಯಾಕೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಶಾಲೋ ವಾಟರ್ ಕ್ರಾಫ್ಟ್? ಸ್ನೇಹಿತರೆ, ಇಂಡಿಯನ್ ನೇವಿ ಅಂತ ಬಂದಾಗ ಏರ್ಕ್ರಾಫ್ಟ್ ಕ್ಯಾರಿಯರ್, ಡಿಸ್ಟ್ರಾಯರ್, ಫ್ರಿಗೇಟ್, ಕಾರ್ವೆಟ್, ಸಬ್ಮರೀನ್ ಅನ್ನೋ ಹೆಸರನ್ನೆಲ್ಲ ಕೇಳೇ ಇರ್ತೀರಾ. ಆದರೆ ಶಾಲೋ ವಾಟರ್ ಕ್ರಾಫ್ಟ್ ಹೆಚ್ಚು ಪರಿಚಯ ಇಲ್ಲದ ಹೆಸರು. ಐತಿಹಾಸಿಕವಾಗಿ ಮರಾಠರ ನೌಕಾಪಡೆಯಲ್ಲೂ ಕೂಡ ಇವುಗಳ ಅಸ್ತಿತ್ವ ಇದ್ರೂ ಮಾಡರ್ನ್ ವಾರ್ಫೇರ್ ಅಲ್ಲಿ ಕಳೆದು ಹೋಗಿದ್ವು. ಆದ್ರೀಗ ಮತ್ತೆ ಶಾಲೋ ವಾಟರ್ ಕ್ರಾಫ್ಟ್ಗಳ ಯುಗ ಶುರುವಾಗಿದೆ. ಹಾಗಿದ್ರೆ ಏನಿದು ಶಾಲೋ ವಾಟರ್ ಕ್ರಾಫ್ಟ್ ಅಂದ್ರೆ? ಉತ್ತರ ಹೆಸರಲ್ಲೇ ಇದೆ. ಶಾಲೋ ವಾಟರ್ ಅಂದ್ರೆ ಕಮ್ಮಿ ಆಳದ ಸಮುದ್ರ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶ, ನದಿ ಸಮುದ್ರಕ್ಕೆ ಕನೆಕ್ಟ್ ಆಗೋ ಜಾಗದಲ್ಲಿ ಆಳ ಕಮ್ಮಿ ಇರುತ್ತೆ. ಅಂತ ಪ್ರದೇಶಗಳಲ್ಲಿ ನೌಕಾಸೇನೆಯ ದೊಡ್ಡ ದೊಡ್ಡ ವಾರ್ಶಿಪ್ ಆಪರೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವುಗಳ ಬುಡ ನೆಲಕ್ಕೆ ತಾಗಿ ದುರಂತಗಳಾಗಬಹುದು. ಇದೇ ಕಾರಣಕ್ಕೆ ಕರಾವಳಿ ಕಾವಲಿನ ಜವಾಬ್ದಾರಿಯನ್ನ ಸಪರೇಟ್ ಆಗಿ ತೀರದ ಪ್ರದೇಶದಲ್ಲಿ ಕೋಸ್ಟ್ ಗಾರ್ಡ್ಗೆ ಕೊಡಲಾಗಿದೆ. ಆದರೆ ಭಾರತಕ್ಕೆ ಕೇವಲ ಕೋಸ್ಟ್ ಗಾರ್ಡ್ ರಕ್ಷಣೆ ಸಾಕಾಗಲ್ಲ. ಯಾಕಂದ್ರೆ ಭಾರತಕ್ಕೆ ಪಾಕಿಸ್ತಾನಕ್ಕಿಂತ 7.5 ಪಟ್ಟು ಹೆಚ್ಚು ಕರಾವಳಿ ಇದೆ. ಇದನ್ನು ಅಡ್ವಾಂಟೇಜ್ ಆಗಿ ಬಳಸಿ ಪಾಕಿಗಳು ಶಾಲೋ ವಾಟರ್ ಸಬ್ಮರೀನ್ ಬಳಸಿ ದಾಳಿ ಮಾಡೋ ಥ್ರೆಟ್ ಇದ್ದೇ ಇರುತ್ತೆ. ಆ ಥ್ರೆಟ್ ದೂರ ಮಾಡೋಕೆ ಈಗ ಶಾಲೋ ವಾಟರ್ ಕ್ರಾಫ್ಟ್ ಬಂದಿದ್ದಾವೆ. ಹಾಗಿದ್ರೆ ಕಡಿಮೆ ಆಳದಲ್ಲಿ ಇವುಗಳಿಗೆ ಡ್ಯಾಮೇಜ್ ಆಗಲ್ವಾ? ಇವು ಆಪರೇಟ್ ಮಾಡೋದು ಹೇಗೆ? ಇದರ ಉದ್ದೇಶ ಏನು ಅಂತ ನೋಡೋಕ್ಕೂ ಮುಂಚೆ ಇಂಡಿಯನ್ ನೇವಿ ನಿಯೋಜಿಸಿಕೊಳ್ತಾ ಇರೋ ಶಾಲೋ ವಾಟರ್ ಕ್ರಾಫ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬರ್ತಾ ಇವೆ 16 ವಾರ್ಶಿಪ್. ಸ್ನೇಹಿತರೆ, 16 ಶಾಲೋ ವಾಟರ್ ಕ್ರಾಫ್ಟ್ ಅಥವಾ SWCಗಳನ್ನ ಇಂಡಿಯನ್ ನೇವಿ ನಿಯೋಜಿಸಿಕೊಳ್ತಾ ಇದೆ. ಈ ಪೈಕಿ ಮೊದಲನೇದು ಜೂನ್ 18ಕ್ಕೆ ಇಂಡಿಯನ್ ನೇವಿಯನ್ನ ಸೇರ್ತಿರೋದು. ಅದರ ಹೆಸರು INS ಅರ್ನಾಳ. ಈ ಹೆಸರಿಗೂ ಐತಿಹ್ಯ ಇದೆ. ಆಗಲೇ ಹೇಳಿದ ಹಾಗೆ ಮರಾಠರ ಕಾಲದಲ್ಲಿ ಇಂತಹ ಹಡಗುಗಳ ಬಳಕೆ ಇತ್ತು. ಜೊತೆಗೆ ಮರಾಠರು ಕೊಂಕಣ ತೀರದಲ್ಲಿ ವೈತಾರಣ ನದಿ ಮುಖಜ ಭೂಮಿ ಮೇಲೆ ಕಣ್ಣಿಡೋಕೆ ಒಂದು ಕೋಟೆಯನ್ನ ಕಟ್ಟಿರ್ತಾರೆ. ಅದೇ ಅರ್ನಾಳ ಕೋಟೆ ಮಹಾರಾಷ್ಟ್ರದ ವಸಾಯಿ ಬಳಿಯಲ್ಲಿದೆ. ಆ ಕೋಟೆ ಹೆಸರನ್ನ ಈ ಸ್ಟ್ರಾಟಜಿಕ್ ಹಡಗಿಗೂ ಇಡಲಾಗಿದೆ. ಇದು ಸ್ಪೆಷಲ್ ಆಗಿ ಸಬ್ಮರೀನ್ಗೆ ಕೌಂಟರ್ ಮಾಡೋಕೆ ನಿಯೋಜನೆಗೊಂಡಿರೋ ವಾರ್ಶಿಪ್. ಅರ್ನಾಳ ಜೊತೆಗೆ ಈ ಜೂನ್ನಿಂದ ಡಿಸೆಂಬರ್ ವರೆಗೆ ಬರೋಬ್ಬರಿ 10 ಆಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ನಿಯೋಜನೆಯಾಗೋ ನಿರೀಕ್ಷೆ ಇದೆ. 80% ಭಾರತದಲ್ಲೇ ನಿರ್ಮಾಣ. ಈ ಹಡಗುಗಳನ್ನ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಡಸ್ಟ್ರೀಸ್ ಅಥವಾ GRSC ಮತ್ತು L&T ಒಟ್ಟಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ನಿರ್ಮಾಣ ಮಾಡ್ತಿವೆ. ಭಾರತದ ಹಲವಾರು ಡಿಫೆನ್ಸ್ ಕಂಪನಿ MSMEಗಳು ಈ ಹಡಗುಗಳಿಗೆ ಸ್ಪೇರ್ ಪಾರ್ಟ್ ಸಪ್ಲೈ ಮಾಡಿಕೊಡ್ತಾ ಇವೆ. BEL, ಮಹೀಂದ್ರಾ ಡಿಫೆನ್ಸ್, MEIL ಮುಂತಾದ ಕಂಪನಿಗಳ ಬಿಡಿ ಭಾಗಗಳಿವೆ. ನಿರ್ಮಾಣ ಕೆಲಸದಲ್ಲೂ ಕೂಡ 22 MSMEಗಳು ಕೈ ಜೋಡಿಸಿವೆ. ಹಾಗಾಗಿ ಇವು 80% ಸ್ವದೇಶಿ ನಿರ್ಮಿತ ವಾರ್ಶಿಪ್ಸ್. ಹೆಸರಿಗೆ ಇವು ಮಿನಿ ವಾರ್ಶಿಪ್, ಆದರೆ ಬರೋಬ್ಬರಿ 77 ಮೀಟರ್ ಉದ್ದ, 1490 ಟನ್ ವರೆಗೂ ತೂಕ ಇವೆ. ಆದರೆ ರೆಗ್ಯುಲರ್ ಡಿಸ್ಟ್ರಾಯರ್, ಫ್ರಿಗೇಟ್, ಕಾರ್ವೆಟ್ಸ್ಗೆ ಹೋಲಿಸಿದ್ರೆ ಗಾತ್ರ ಕಮ್ಮಿ. ಇವು 5-6 ಸಾವಿರ ಟನ್ ಅಥವಾ ಅದಕ್ಕಿಂತ ಜಾಸ್ತಿ ತೂಕ ಇರ್ತವೆ. ಅದಕ್ಕಿಂತ ಇವು ಕಮ್ಮಿ. ಇದನ್ನು ನಾವು ಆಮೇಲೆ ಡೀಟೇಲ್ ಆಗಿ ಕಂಪ್ಯಾರಿಸನ್ ನೋಡೋಣ. ಏನು, ಈ ಶಾಲೋ ವಾಟರ್ ಕ್ರಾಫ್ಟ್ಗಳಲ್ಲಿ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ ಬಳಸಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ಪ್ರೊಪಲ್ಷನ್ ಸಿಸ್ಟಮ್ ಕೋಸ್ಟ್ ಗಾರ್ಡ್ ನೌಕೆಗಳಲ್ಲಿ ಬಳಕೆಯಾಗುತ್ತೆ. ಯಾಕಂದ್ರೆ ಕೋಸ್ಟ್ ಗಾರ್ಡ್ ಹಡಗುಗಳ ಗಾತ್ರನೂ ಕಮ್ಮಿ, ಅವು ಕಮ್ಮಿ ಆಳದ ತೀರದಲ್ಲಿ ಓಡಾಡೋದ್ರಿಂದ ಜಾಸ್ತಿ ಪವರ್ ಬೇಕಾಗಿಲ್ಲ. ಈಗ ಇದೇ ಪ್ರೊಪಲ್ಷನ್ ಅನ್ನ ಈ ವಾರ್ಶಿಪ್ಗಳಲ್ಲೂ ಯೂಸ್ ಮಾಡಲಾಗ್ತಿದೆ. ಇನ್ಫ್ಯಾಕ್ಟ್ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಬಳಸ್ತಾ ಇರೋ ಅತಿ ದೊಡ್ಡ ನೌಕೆ ಅಂದ್ರೆ ಇವುಗಳೇನೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೂರ್ತಿ ಚಿಕ್ಕದು, ಮುಹೂರ್ತ ಮಿಸ್ ಆಗಲ್ಲ. ಮೊದಲಿಗೆ ಏನೆಲ್ಲ ಆಯುಧ ಇರುತ್ತೆ ಅಂತ ನೋಡೋಣ. ಮುಖ್ಯವಾಗಿ ಸಬ್ಮರೀನ್ ವಿರುದ್ಧ ಯೂಸ್ ಮಾಡೋಕೆ ಇದನ್ನು ಮಾಡಿರೋದ್ರಿಂದ ಪ್ರೈಮರಿ ಆಯುಧವೇ ಟಾರ್ಪಿಡೋಸ್ ಅಥವಾ
ವಾಟರ್ ಮಿಸೈಲ್ಸ್ ಅಂತ ಹೇಳ್ಬೋದು. ನೀರೊಳಗೆ ರಿಲೀಸ್ ಆಗಿ ನೀರಲ್ಲೇ ನುಗ್ಗಿ ಸಬ್ಮರೀನ್ಗೆ ಆಗ್ಲೇ ಹೇಳಿದ ಹಾಗೆ ಪರ್ಮನೆಂಟ್ ಆಗಿ ಕತ್ತಲೆ ತೋರಿಸ್ತವೆ. ಇಂಡಿಯನ್ ನೇವಿ ಬಳಿ ವರುಣಾಸ್ತ್ರ ಅನ್ನೋ ಟಾರ್ಪಿಡೋ ಇದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ನಿರ್ಮಾಣದ LWT-XP ಹೆಸರಿನ ಟಾರ್ಪಿಡೋ ಇದೆ. ಅವುಗಳನ್ನು ನಿಖರವಾಗಿ ಬಳಸೋಕೆ ಬಹಳ ಪವರ್ಫುಲ್ ಸೋನಾರ್ಗಳಿರ್ತವೆ. ಆಕ್ಟಿವ್ ಸೋನಾರ್, ಪ್ಯಾಸಿವ್ ಸೋನಾರ್ ಅಂತ 2 ರೀತಿಯ ಸೋನಾರ್ ಇರುತ್ತೆ. ಅದೇ ರೀತಿ ಇವುಗಳಲ್ಲಿ ವಾಟರ್ ಲಾಂಚ್ಡ್ ರಾಕೆಟ್ಗಳು ಇರ್ತವೆ. ಇವುಗಳಷ್ಟೇ ಡೇಂಜರಸ್ ಅಂದ್ರೆ ಡೆಪ್ತ್ ಚಾರ್ಜರ್ಗಳು. ಇವೊಂಥರ ಜಲಸ್ಫೋಟಕಗಳು. ನೀರಲ್ಲಿ ಸಬ್ಮರೀನ್ ಇರೋದು ಗೊತ್ತಾದಾಗ SWC ಸರಿಯಾಗಿ ಅದರ ಮೇಲಕ್ಕೆ ಹೋಗಿ ನಿಂತ್ಕೊಂಡು ಆಗ ಹಡಗಿಂದ ಡೆಪ್ತ್ ಚಾರ್ಜಸ್ ಅನ್ನ ರಿಲೀಸ್ ಮಾಡ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ಮಿಸೈಲ್ ರೀತಿ ಪ್ರೊಪಲ್ಷನ್ ಇರಲ್ಲ. ನೀರಿನ ಆಳಕ್ಕಿಳಿದು ಸಬ್ಮರೀನ್ ಹತ್ರ ಹೋಗಿ ಸ್ಫೋಟ ಆಗುತ್ತೆ. ಇದು ಹೋಗಿ ಸಬ್ಮರೀನ್ಗೆ ಟಚ್ ಆಗಿ ಸ್ಫೋಟ ಆಗಬೇಕು ಅಂತಿಲ್ಲ. ಪಕ್ಕದಲ್ಲಿ ಸ್ಫೋಟ ಆದರೂ ಕೂಡ ಅದರಿಂದ ಉಂಟಾಗೋ ಶಾಕ್ ವೇವ್ಸ್ಗೆ ಸಬ್ಮರೀನ್ ಪುಡಿಯಾಗುತ್ತೆ. ಅದು ಬಿಟ್ಟರೆ ಬಹಳ ಲಿಮಿಟೆಡ್ ಸಂಖ್ಯೆಯಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇರುತ್ತೆ. ಬ್ರಹ್ಮೋಸ್ ಅಲ್ಲ, ಇತರ ಕಮ್ಮಿ ತೂಕದ ಮಿಸೈಲ್ಸ್ ಇರುತ್ತೆ. ಅದು ಬಿಟ್ಟರೆ ಫ್ರಿಗೇಟ್ ಡಿಸ್ಟ್ರಾಯರ್ಗಳಲ್ಲಿರೋ ಥರನೇ ಶಿಪ್ ಮೌಂಟೆಡ್ ಬಂದೂಕಿನ ಸಿಸ್ಟಮ್ ಕೂಡ ಇರುತ್ತೆ, ಆದರೆ ಕಮ್ಮಿ ಸಾಮರ್ಥ್ಯದ್ದು. ಜೊತೆಗೆ ಈ ಹಡಗುಗಳ ರೇಂಜ್ 2,500 ಇಂದ 3,000 ಕಿಲೋಮೀಟರ್ಗಳಷ್ಟು ಇರುತ್ತೆ. ರೆಗ್ಯುಲರ್ ವಾರ್ಶಿಪ್ಗಳಿಗಿಂತ ಅರ್ಧಕ್ಕರ್ಧ ಕಮ್ಮಿ. ಯಾಕಂದ್ರೆ ಇವುಗಳ ಆಪರೇಷನ್ ಕಡಲ ತೀರದಲ್ಲೇ ಇರೋದ್ರಿಂದ ಜಾಸ್ತಿ ರೇಂಜ್ ಬೇಕಾಗಿಲ್ಲ. ಆದರೂ ಕೂಡ 2-3 ಸಾವಿರ ಕಿಲೋಮೀಟರ್ ಇದೆಯಲ್ಲ ಅಂತ ನೀವು ಹೇಳ್ಬೋದು. 2-3 ಸಾವಿರ ಕಿಲೋಮೀಟರ್ ಅಂತ ಹೇಳಿದ್ರೆ ಭಾರತದ ಜಲಗಡಿ ಇಲ್ಲಿ ಕರಾವಳಿ ತೀರ ಇದೆ ಅಂದ್ರೆ ಹಿಂಗೆ ಹೋಗ್ಬೇಕಂತಿಲ್ಲಲ್ಲ, ಅದು ತೀರದಲ್ಲೇ ಮೇಲೆ ಕೆಳಗೆ ಓಡಾಡ್ಬೋದಲ್ವಾ. ಸೊ 1000 ಕಿಲೋಮೀಟರ್ ರೇಂಜ್ ಅಂತೂ ಇದ್ದೇ ಇರುತ್ತೆ. ಈ ರೀತಿ ಇವು ಸಮುದ್ರ ತೀರವನ್ನ ತಪ್ಕೊಂಡೇ ಹೋಗೋದ್ರಿಂದ, ಸೈಡಲ್ಲೇ ಹೋಗೋದ್ರಿಂದ ಒಂದು ವೇಳೆ ವೈರಿ ಪಡೆಯ ಸಬ್ಮರೀನ್ ಬೃಹತ್ ಹಡಗುಗಳು ಕರಾವಳಿ ಹತ್ತತ್ರ ಬಂದರೂ ಕೂಡ ಅವುಗಳ ಕಣ್ಣಿಗೆ ಕಾಣಿಸಲ್ಲ. ಅದರಲ್ಲೂ ನದಿ ಮುಖಜ ಭೂಮಿಗಳಲ್ಲಿ ಕೆಲ ಕಡೆ ಮ್ಯಾಂಗ್ರೋ ಅರಣ್ಯ ಇರುತ್ತೆ. ಆ ಮ್ಯಾಂಗ್ರೋ ಅರಣ್ಯದಲ್ಲಿ ಆಂಬುಷ್ ಹಾಕಿ ಕಾದು ಕುಳಿತಿರ್ತವೆ. ಒಂದು ವೇಳೆ ವೈರಿ ಪಡೆಯ ಸಬ್ಮರೀನ್ ಹಡಗು ಅಲ್ಲಿಗೆ ಬಂದ್ರೆ ಟೈಮ್ ಸರಿ ಇಲ್ಲ ಅಂತ ಅರ್ಥ. ಎಸ್ಕೇಪ್ ಆಗೋಕ್ಕೂ ಟೈಮ್ ಕೊಡೋದಿಲ್ಲ ಇದು. ಅವು ತಮ್ಮ ದೈತ್ಯ ಗಾತ್ರ ಹೊತ್ತು ಮೂವ್ ಆಗುವಷ್ಟರಲ್ಲಿ SWC ನುಗ್ಗಿ ಧ್ವಂಸ ಮಾಡಿರ್ತವೆ. ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಚೀನಾ ಹಡಗು ಮತ್ತು ಸಬ್ಮರೀನ್ಗಳು ಹಿಂದೂ ಮಹಾಸಾಗರದಲ್ಲಿ ಓಡಾಡ್ತಿದ್ವು. ಅದರಲ್ಲೂ ಚೀನಾ ಮತ್ತು ಮಾಲ್ಡೀವ್ಸ್ ನಡುವಿನ ಆಟ ಜಾಸ್ತಿ ಆದಾಗ, ಸಂಬಂಧ ಜಾಸ್ತಿ ಆದಾಗ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಚೀನಾ ಹಡಗುಗಳನ್ನು ತಂದು ಅಲ್ಲಿ ನಿಲ್ಲಿಸ್ಕೊಳ್ತಾ ಇದ್ರು. ಲಂಕಾದ ಹಂಬನ್ಟೋಟಾ ಬಂದರಿಗೂ ಬಂದಿದ್ವು. ಈಗ ಇದೇ ಚೀನಾ ಪಾಕ್ ನೇವಿಗೂ ಹೆಲ್ಪ್ ಮಾಡ್ತಿದೆ. ಹೀಗಾಗಿ ಭಾರತ ತನ್ನ 7,500 ಕಿಲೋಮೀಟರ್ಗೂ ಹೆಚ್ಚಿನ ಕೋಸ್ಟ್ನಲ್ಲಿ ಗಸ್ತು ಜಾಸ್ತಿ ಮಾಡಲೇಬೇಕಾಗತ್ತೆ. ಅದೇ ರೀತಿ ಸೈಕ್ಲೋನ್, ಸುನಾಮಿ, ಸಮುದ್ರದಲ್ಲಿ ಅಪಘಾತಗಳಾದಾಗ ಎಲ್ಲೋ ಇರೋ ನೇವಿ ಹಡಗುಗಳು ಬರೋದು ತಡವಾದ್ರೆ ಈ ಶಾಲೋ ವಾಟರ್ ಕ್ರಾಫ್ಟ್ಗಳು ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬಹುದು. ಜೊತೆಗೆ ಇವುಗಳನ್ನ ಕರಾವಳಿಯಲ್ಲಿ ಸಮುದ್ರ ತಳದ ರಿಸರ್ಚ್ಗೂ ಯೂಸ್ ಮಾಡಬಹುದು. ನೀವೀಗ ಅರ್ನಾಳ ವಾರ್ಶಿಪ್ನ ಸಿಂಬಲ್ ನೋಡ್ತಾ ಇದ್ದೀರಾ. ನೀಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಶಂಖದ ಚಿತ್ರ ಇದೆ. ಇದು ಜಾಗರೂಕತೆ, ಪ್ರಾಬಲ್ಯ ಹಾಗೂ ದೃಢತೆಯ ಸಂಕೇತ. ಈ ಹಡಗಿನ ಮೋಟೋ ಅರ್ಣವೇ ಶೌರ್ಯಂ, ಅಂದ್ರೆ ಸಾಗರದಲ್ಲಿ ಶೌರ್ಯ ಅಂತ ಅರ್ಥ. ಜೂನ್ 18ಕ್ಕೆ CDS ಅನಿಲ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣಂನಲ್ಲಿ ಈ ಹಡಗು ಭಾರತೀಯ ನೌಕಾಪಡೆಯನ್ನ ಸೇರ್ತಾ ಇದೆ. ಅದಾದ್ಮೇಲೆ ಒಂದೊಂದಾಗಿ ಈ ವರ್ಷವಿಡೀ ಈ SWCಗಳು ಬಂದು ನೇವಿಯನ್ನ ಸೇರ್ತಾನೆ ಇರ್ತವೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.